ನಮ್ಮ ಮಕ್ಕಳಿಗೂ ಏನು ತೊಂದರೆ ಆಗಬಾರ್ದು. ಬೆಳಗ್ಗೆ ಸಾಯಂಕಾಲ ಏನೋ ಏನೋ ಅಂತ ಭಯ ಪಟ್ಕೊಂಡು ಸಾಯ್ತಾ ಇದ್ದೀವಿ ನಾವು. ನಾವು ಸುಮಾರು ಮದುವೆ ಮಾಡಿ ಇಲ್ಲಿ ಬಂದಾಗ 30-40 ವರ್ಷದಿಂದ ಇದ್ದೀವಿ ಸ್ವಾಮಿ ಇಲ್ಲಿ. ಇವಾಗ ಎಲ್ಲ ಅವತ್ತಿಂದಾನು ಇವ್ರದ್ದು ಹೀಗೆ ನಾವಿರೋದು. ಇಲ್ಲೇ ಇರೋದು. ನಮ್ಮ ಮಾವನವರು ಎಲ್ಲ ಇಲ್ಲೇ, ನಮ್ಮ ಅತ್ತೆ ಮಾವ ಎಲ್ಲ ಇಲ್ಲೇ ಇದ್ದು ಬದುಕಿದ್ ನಾವು. ಬರ್ತಾನೆ ಇರ್ತಾರೆ ಸಮಯ. ರಾತ್ರಿ ಬರೋದು. ನೆನ್ನೆ ಬಂದಿದ್ರು. ನನ್ಗೆ ಜನ ಬಂದ್ಬಿಟ್ಟು ಮನೆಗೆ ಹೋಗ್ಬಿಟ್ಟೆ. ಏನಪ್ಪ ಇಷ್ಟು ಜನ ಬರ್ತಾರೆ ಅಂತ ನಮಗ್ ಭಯ ಆಗುತ್ತೆ. ಒಳಗಡೆ ಎಲ್ಲ ಇಲ್ಲೇ ಎಲ್ಲ ಒಳಗೆ ಬರೋಕೆ ಇದ್ ಮಾಡ್ತಾರೆ, ತೊಂದ್ರೆ ಕೊಡ್ತಾರೆ. ಈಗ ಶಾಲೆ ತೊಂದ್ರೆ ಕೊಡ್ತಾ ಇದ್ದಾರೆ. ಇದೆಲ್ಲ ನಮ್ಕ ಸರೋಗಲ್ಲ ಸಮಯ. ನೀವೆಲ್ಲಾನು ನಮ್ಕ ಇದು ಸಪೋರ್ಟ್ ಆಗಿ ನಮಗ್ ಉಳಿಸ್ಕೊಡ್ಬೇಕು. ಇವರು ಸಲಾವುದ್ದೀನ್ ಮತ್ತು ಅವರ ಸಹಚರರು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ನನ್ನ ಜಾಗನ ಕಬಳಿಸೋಕ್ಕೆ ಇದೆಲ್ಲ ಹುನ್ನಾರು ಮಾಡಿದ್ದಾರೆ. ನಾನು ದಲಿತ ವರ್ಗಕ್ಕೆ ಸೇರಿದ ಪರಿಶಿಷ್ಟ ಪಂಗಡಕ್ಕೆ ಸೇರಿದವನಾಗಿರುತ್ತೇನೆ. ಆದರೆ ಅವರು ಮೇಲ್ಜಾತಿ ವರ್ಗದವರು ನಮಗೆ ಮೋಸ ಮಾಡ್ಲಿಕ್ಕೇನೆ ಈ ಥರ ಎಲ್ಲ ಮಾಡಿದ್ದಾರೆ. ನನ್ನ ಹತ್ರ ಹಣಬಲನೂ ಇಲ್ಲ, ಜನಬಲನೂ ಇಲ್ಲ ಅಂತೇಳಿ ಈ ಥರ ಮಾಡಿದ್ದಾರೆ ಸ್ವಾಮಿ. ಆ ನಕಲಿ ದಾಖಲಾತಿ ಮಾಡಿರೋದ್ರಿಗೆ BBMPಯಿಂದ ನನಗೆ ಎಂಡೋಸ್ಮೆಂಟ್ ಕೊಟ್ಟಿದ್ದಾರೆ ಸ್ವಾಮಿ. ನೋಡಿ ಸ್ವಾಮಿ ಎಂಡೋಸ್ಮೆಂಟು. ಪ್ರಭಾವಿ ನಾಯಕರ ಏನಾದ್ರು ಅವ್ರಿಗೆ ಬೆಂಬಲ ಇದೆಯಾ? ಯಾವ ಇದ್ರ ಮೇಲೆ ಅದು ಗೊತ್ತಿಲ್ಲ ಸ್ವಾಮಿ, ನಮಗೆ ಗೊತ್ತಿಲ್ಲ ಸ್ವಾಮಿ, ನಮಗೆ ಗೊತ್ತಿಲ್ಲ. ಅದು ಪ್ರಭಾವಿ ನಾಯಕರು ಇದ್ದಾರಾ ಇಲ್ಲ ಅಂತ ನಮಗೆ ಗೊತ್ತಿಲ್ಲ. ಆದರೆ ನಾವು ಪರಿಶಿಷ್ಟ ಪಂಗಡದವರು ಅಂತೇಳಿ ನಮ್ಮನ್ನ ಶೋಷಣೆಗಳೇ ಒಳಗಾಗ್ತಾ ಇದ್ವಿ. ನಮ್ಮನ್ನ ತುಳಿತಾನೆ ಬರ್ತಾ ಇದ್ದಾರೆ, ತುಂಬಾನೇ ತೊಂದರೆ ಕೊಡ್ತಾ ಇದ್ದಾರೆ ಸ್ವಾಮಿ. ನಿಮ್ಮ ಮಾಧ್ಯಮ ಮುಖಾಂತರ ಕೇಳ್ಕೊಳ್ಳೋದಿಷ್ಟೇ, ನನಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಸ್ವಾಮಿ. ಓಡಾಡುವಾಗ ಕೂಡ ನಮ್ಗೆ ಭಯ ಆಗುತ್ತೆ. ನಾವು ಒಂಟಿ ಹೆಂಗಸರು ನಾವು ಇರೋದ್ರಿಂದ ಮಕ್ಕಳನಿಂದ ನಮ್ಕ ಭಯ ಪಟ್ಟು ಏನೋ ಹೆಂಗೆ ಅನ್ನೋ ಭಯ ಆಗ್ತದೆ. ನಮ್ಮದು ಆಗ್ಬೇಕಂತ ನಾವು ಕೇಳ್ಕೊಂತೀವಿ ಸ್ವಾಮಿ. ತೊಂದರೆ ಆಗ್ಬಾರ್ದು, ನಮ್ಮ ಮಕ್ಕಳಿಗೂ ಏನು ತೊಂದರೆ ಆಗ್ಬಾರ್ದು. ಬೆಳಗ್ಗೆ ಸಾಯಂಕಾಲ ಏನೋ ಏನೋ ಅಂತ ಭಯ ಪಟ್ಕೊಂಡು ಸಾಯ್ತಾ ಇದ್ದೀವಿ ನಾವು. ನಾವು ಸುಮಾರು ಮದುವೆ ಮಾಡಿ ಇಲ್ಲಿ ಬಂದಾಗ 30-40 ವರ್ಷದಿಂದ ಇದ್ದೀವಿ ಸ್ವಾಮಿ ಇಲ್ಲಿ. ಇವಾಗ ಎಲ್ಲ ಅವತ್ತಿಂದಾನು ಇವ್ರದ್ದು ಹೀಗೆ ನಾವಿರೋದು. ಇಲ್ಲೇ ಇರೋದು. ನಮ್ಮ ಮಾವನವರು ಎಲ್ಲ ಇಲ್ಲೇ, ನಮ್ಮ ಅತ್ತೆ ಮಾವ ಎಲ್ಲ ಇಲ್ಲೇ ಇದ್ದು ಬದುಕಿದ್ ನಾವು. ಬರ್ತಾನೆ ಇರ್ತಾರೆ ಸಮಯ. ರಾತ್ರಿ ಬರೋದು. ನೆನ್ನೆ ಬಂದಿದ್ರು. ನನ್ಗೆ ಜನ ಬಂದ್ಬಿಟ್ಟು ಮನೆಗೆ ಹೋಗ್ಬಿಟ್ಟೆ. ಏನಪ್ಪ ಇಷ್ಟು ಜನ ಬರ್ತಾರೆ ಅಂತ ನಮಗ್ ಭಯ ಆಗುತ್ತೆ. ಒಳಗಡೆ ಎಲ್ಲ ಇಲ್ಲೇ ಎಲ್ಲ ಒಳಗೆ ಬರೋಕೆ ಇದ್ ಮಾಡ್ತಾರೆ, ತೊಂದ್ರೆ ಕೊಡ್ತಾರೆ. ಈಗ ಶಾಲೆ ತೊಂದ್ರೆ ಕೊಡ್ತಾ ಇದ್ದಾರೆ. ಇದೆಲ್ಲ ನಮ್ಕ ಸರೋಗಲ್ಲ ಸಮಯ. ನೀವೆಲ್ಲಾನು ನಮ್ಕ ಇದು ಸಪೋರ್ಟ್ ಆಗಿ ನಮಗ್ ಉಳಿಸ್ಕೊಡ್ಬೇಕು. ಸರ್ವೆ ನಂಬರ್ 25 ಎಳ್ಕುಂಟೆ ಗ್ರಾಮದಲ್ಲಿ ತೋಟಿ ಇನಾಮತಿ ಜಮೀನು ಮಂಜೂರಾತಿಯಾಗಿ, ಆ ಮಂಜೂರಾತಿ ವಿಚಾರದಲ್ಲಿ ಅನ್ಅಥರೈಸ್ಡ್ ಹೋಲ್ಡರ್ಸ್ ಅಂದರೆ ಪರ್ಚೇಸರ್ನ ಎವಿಕ್ಷನ್ ಮಾಡಲಾಗಿದೆ. ಮಾನ್ಯ ತಹಸೀಲ್ದಾರ್ ಅವರು ಮತ್ತು AC ರವರು ಎವಿಕ್ಷನ್ ಮಾಡಿ ಆದರೂ ಸಹ ಎವಿಕ್ಷನ್ ಮಾಡಿದ ನಂತರ ಕೆಲವು ದಾಖಲೆಗಳು ಸೃಷ್ಟಿ ಮಾಡಿ ಪರಿಶಿಷ್ಟ ಜನಾಂಗದವರಿಗೆ ಕೆಲವು ದುಷ್ಕರ್ಮಿಗಳು ತೊಂದರೆ ಕೊಡುತ್ತಿದ್ದಾರೆ. ಅದರ ವಿರುದ್ಧವಾಗಿ ನಾವು ಫಿರ್ಯಾದು ಸಹ ನೀಡಿರುತ್ತೇವೆ. ಆ ಫಿರ್ಯಾದು ನೀಡಿದರೂ ಸಹ ಮತ್ತೆ ಅವರು ಅನ್ಅಥರೈಸ್ಡ್ ಹೋಲ್ಡರ್ಸ್ ಅಂದರೆ ಪರ್ಚೇಸರು ಸಹ ಫಿರ್ಯಾದು ನೀಡಿ ಅದು ಕೇಸ್ ಆ್ಯಂಡ್ ಕೌಂಟರ್ ಕೇಸ್ ಆಗಿದೆ. ಇದು ತಪ್ಪು ಅಂತೇಳಿ ನಾವು ಪೊಲೀಸ್ ಠಾಣೆಗೆ ಬಂದು ನಾವು ಅದು ಫಿರ್ಯಾದನ್ನು ಇನ್ನು ಅಡಿಷ್ನಲ್ ಫಿರ್ಯಾದು ತಗೋಬೇಕು, ಅಡಿಷ್ನಲ್ ಕಂಪ್ಲೇಂಟ್ ತಗೋಬೇಕು ಅಂತ ನಾವು ಒತ್ತಾಯ ಮಾಡೋಕ್ಕೆ ನಾವು ಸ್ಟೇಷನ್ ಮುಂದೆ ಬಂದಿದ್ದೀವಿ. ಸರ್ವೆ ನಂಬರು 25 ತೋಟಿ ತಲವಾರ್ ನೀರ್ಗಂಟಿ ಇನಾಮತಿದೆ ಎಳ್ಕುಂಟೆ ಗ್ರಾಮದಲ್ಲಿ 20 ಜನ ಜಂಟಿ ವಾರಸುದಾರರು. 20 ಜನ ಜಂಟಿ ವಾರಸುದಾರರಲ್ಲಿ ಎಲ್ರಿಗೂ ವಿಭಾಗ ಆಗಿದೆ. ವಿಭಾಗದಂತೆ ಇವರು ನಿಮ್ಮ ತಂದೆ ಹೆಸರು ಮದ್ದೂರಪ್ಪನವರಿಗೆ 2.5 ಗುಂಟೆ ಬಂದಿದೆ, 3.25 ಗುಂಟೆ ಬಂದಿದೆ. ಅದರಲ್ಲಿ ಇವರು ವಿಭಾಗ ಪಟ್ಟಿ ಮಾಡಿಕೊಂಡು ರೆವಿನ್ಯೂ ಸೈಟು ಡೆವಲಪ್ಮೆಂಟ್ ಆದ ನಂತರ ಆ ರೆವಿನ್ಯೂ ಸೈಟಿಗೆ ಅದು ಅಕ್ರಮದಾರರು ಅಂದರೆ ಅದು ಅನ್ಅಥರೈಸ್ಡ್ ಹೋಲ್ಡರ್ಸ್ ಪರ್ಚೇಸರ್ಸು ಇನಾಮತಿ ಜಮೀನಲ್ಲಿ ಪರಭಾರೆ ಮಾಡಬಾರ್ದು ಮತ್ತು ಯಾವುದೇ ರೀತಿ ಅನುಮತಿ ಇಲ್ಲದೆ ತಗೋಬಾರ್ದು ಅಂತ ನಿಯಮ ಇದ್ದರೂ ಸಹ ಅದನ್ನು ಉಲ್ಲಂಘನೆ ಮಾಡಿ ಕೆಲವು ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಪರಿಶಿಷ್ಟ ಜನಾಂಗದವರಿಗೆ ತೊಂದರೆ ಕೊಡುತ್ತಿದ್ದಾರೆ. ಸೃಷ್ಟಿ ಮಾಡಿ ತೊಂದರೆ ಕೊಟ್ಟಿರೋದವರು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅದ್ರ ಮೇಲೆ FIR ಆಗಿದೆ. ಫರಸ್ ಸುನಿಸಾ ಮತ್ತು ಅಸ್ಮಾ ಬೇಗಮ್ಮು ಮತ್ತು ಸಲಾದುದ್ದೀನ್ ಮತ್ತು ಮೊಹಮ್ಮದ್ ಸಲ್ಮಾನ್
ಮತ್ತು ಅವರ ಅನೇಕ ಅವರ ಕುಟುಂಬದವರು ಮತ್ತು ಅನೇಕ ಅವರ ಸಂಗಡಿದವರು ಪರಿಶಿಷ್ಟ ಜಾತಿ ಜನಾಂಗದ ಸ್ವಾಧೀನದ ಜಮೀನಿಗೆ ಬಂದು ತೊಂದರೆ ಕೊಡುತ್ತಿದ್ದಾರೆ. ಅದರ ವಿರುದ್ಧ ನಾವು ಪೊಲೀಸ್ ಠಾಣೆಗೆ ಮರು ಕಂಪ್ಲೇಂಟ್ಗೆ ಮತ್ತು ಮರು ವಿಚಾರಣೆಗೆ ಒತ್ತಾಯ ಮಾಡೋಕ್ಕೂ ಠಾಣೆಗೆ ಬಂದಿರುತ್ತೇವೆ. ಇವತ್ತು ಬಂಡೆಪಾಳ್ಯ ಪೊಲೀಸ್ ಸ್ಟೇಷನಲ್ಲಿ ಅಯ್ಯೋ ಆದಂಥ ಚಂದ್ರಶೇಖರ್ ಚೇತನ್ ಅವರನ್ನ ಭೇಟಿಯಾಗಿರ್ತೀವಿ. ಸಚಿನ್ ಗೌಡ ಅವರನ್ನ ಭೇಟಿಯಾಗಿರ್ತೀವಿ. ಅವರು ಈ ವಿಚಾರದಲ್ಲಿ ನಾವು ಪೊಲೀಸ್ನವರು ಯಾವ ಪಾರ್ಟಿ ವಿಷಯಕ್ಕೂ ಹೋಗೋದಿಲ್ಲ, ಇದು ಸಿವಿಲ್ ಮ್ಯಾಟ್ರ್ ಬರ್ತದೆ, ನೀವು ಕೋರ್ಟ್ನಲ್ಲೇ ಇದನ್ನು ಇತ್ಯರ್ಥ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಲಾ ಆ್ಯಂಡ್ ಆರ್ಡರ್ನ ನಾವು ಕಾಪಾಡ್ತೀವಿ ಅಂತ ನಮ್ಗೆ ಆಶ್ವಾಸನೆ ಕೊಟ್ಟಿರ್ತಾರೆ ತುಂಬ ಕ್ಲಿಯರಾಗಿ. ಅದೇ ರೀತಿ ಇವಾಗ ಇಲ್ಲಿ ಏನು ನಡೆದಿದೆ ಗಲಾಟೆ, ಅದರಲ್ಲಿ ಏನು FIR ಆಗಿದೆ ಅದರ ಪ್ರಕಾರ ಸ್ಪಾಟ್ ಮಹಾಜರಿಗೆ DCP ಅವರು ಬರ್ತೇನೆ, ಬಂದು ನೋಡಿ ಲಾ ಆ್ಯಂಡ್ ಆರ್ಡರ್ನ ಮೇಂಟೈನ್ ಮಾಡ್ತೇವೆ ನಾವು ಅಂತ ಹೇಳಿದ್ದಾರೆ ಅಷ್ಟೇ. ಇನ್ನು ಯಾವುದೇ ರೀತಿಯೂ ಇಂಟರ್ಫಿಯರೆನ್ಸ್ ಆಗೋದಿಲ್ಲ, ಯಾವ ಪಾರ್ಟಿ ವಿಷಯಕ್ಕೂ ನಾವು ಬರೋದಿಲ್ಲ. ನಾವು ಏನಾದರೂ ಪಾರ್ಟಿಗೆ ತೊಂದರೆ ಇದ್ದರೆ ನಮಗೆ ಕಂಪ್ಲೇಂಟ್ ಡೈರೆಕ್ಟಾಗಿ ಕೊಡಲಿ ಅಂತ ಹೇಳಿರ್ತಾರೆ, ಆಶ್ವಾಸನೆ ಕೊಟ್ಟಿರ್ತಾರೆ. ಅದೇ ರೀತಿ ಉಳಿದಂಥ ಏನು ಕಾನೂನು ಹೋರಾಟ ಇದೆ ಅದನ್ನು ನಾವು ಮಾನ್ಯ ನ್ಯಾಯಾಲಯದಲ್ಲೇ ಮುಂದುವರಿಸ್ಕೊಂಡು ಅದಕ್ಕೇನು ಬೇಕೋ ಅದನ್ನು ನ್ಯಾಯಾಲಯದಿಂದನೇ ಮಾಡ್ಕೊಳ್ತೀವಿ. ಸ್ವಾಮಿ ನಮಸ್ಕಾರ. ನನ್ನ ಹೆಸರು ಗೋಪಿ ಅಂತ. ನಮಗೆ ಪಿತ್ರಾರ್ಜಿತವಾಗಿ ನಮ್ಮ ತಾತನವ್ರಿಗೆ ತೋಟಿ ನಮ್ತಿ ಜಮೀನಲ್ಲಿ ಬಂದಿರೋದು. ಮೇಲ್ವರ್ಗದ ಜನಾಂಗದವರು ನಮಗೆ ತುಂಬ ಶೋಷಣೆ ಮಾಡಿ ನಮ್ಮ ಜಮೀನನ್ನ ಕಬಳಿಸ್ಕೊಂಡಿದ್ದಾರೆ. ನಾವು ಎಷ್ಟೋ ಸಲ ಬಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಪದೇ ಬಂದು ನಮ್ಮ ಮೇಲೆ ಜಗಳ ಮಾಡ್ತಾ ಇದ್ದಾರೆ. ಯಾರ್ಯಾರೋ ರೌಡಿಗಳೆಲ್ಲ ಬಂದು ನಮ್ಮ ಮೇಲೆ ರಾತ್ರಿ 12 ಗಂಟೆ 1 ಗಂಟೆ ಆದರೂ ನಮಗೆ ಫೋನ್ ಮಾಡ್ತಾನೆ ಇರ್ತಾರೆ, ಜಾಗ ಬಿಟ್ಕೊಡು ಅಂತ. ಯಾರಂತ ಗೊತ್ತಿಲ್ಲ, ಎಷ್ಟು ಗಂಟೆಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಸರ್ವೆ ನಂಬರ್ 25 ಎಳ್ಳುಕುಂಟೆ ಗ್ರಾಮ ನಮ್ಮದು. ಮದ್ದೂರಪ್ಪನವ್ರಿಗೆ ನಮ್ಮ ತಾತವರು ಮದ್ದೂರಪ್ಪನವ್ರಿಗೆ ರೀಗ್ರ್ಯಾಂಟ್ ಆಗಿರುತ್ತೆ. 1981-82ರಲ್ಲಿ ರೀಗ್ರ್ಯಾಂಟ್ ಆಗಿರುತ್ತೆ. ಹಂಗಾಗಿ ಅದರಲ್ಲಿ ನನಗೆ ನಮ್ಮ ತಾತ ಅವರು ಪಾಲ್ಪಟ್ಟಿ ಮಾಡಿಕೊಟ್ಟು ನನಗೆ ಒಂದು ಕೊಟ್ಟಿರ್ತಾರೆ. ಪಾಲ್ಪಟ್ಟಿನಲ್ಲಿ ನನಗೊಂದು ಭಾಗ ಕೊಟ್ಟಿರ್ತಾರೆ. ಅದರಂತೆ ನಾನು ಡಾಕ್ಯುಮೆಂಟು ಮಾಡಿಕೊಂಡು ಖಾತೆ ಟ್ಯಾಕ್ಸ್ ಎಲ್ಲ ನಾನು ಇಟ್ಕೊಂಡಿದ್ದೀನಿ. ಆದರೆ ಇವರು ಬಂದು ಏಕಾಏಕಿ ಬಂದ್ಬಿಟ್ಟು ನೀವು ನಮ್ಮದು ಜಮೀನಿದು ಖಾಲಿ ಮಾಡ್ರಿ ಅಂತ ಹೇಳ್ಬಿಟ್ಟು ಗೂಂಡಾಗಳು ಬಂದು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿ ದೌರ್ಜನ್ಯ ಮಾಡ್ತಾ ಇದ್ದಾರೆ. ದಲಿತರ ಮೇಲೆ ತುಂಬಾ ಅನ್ಯಾಯ ಕೊಡ್ತಾ ಇದ್ದಾರೆ. ದಯವಿಟ್ಟು ನೀವು ಈ ಮೀಡಿಯಾ ಮುಖಾಂತರ ನಾನು ಕೇಳ್ಕೊಳ್ಳೋದು ಒಂದೇ, ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಸ್ವಾಮಿ. ನಮ್ಮ ಹೆಸರಿಗೆ ಸೇಲ್ ಡೀಡ್ ಆಗಿದೆ ಸ್ವಾಮಿ. ಸೇಲ್ ಡೀಡ್ ಅಲ್ಲ, ಪಾಲ್ಪಟ್ಟಿ ರಿಜಿಸ್ಟ್ರೇಷನ್ ಆಗಿದೆ ಸ್ವಾಮಿ. ನಮ್ಮ ತಾತವ್ರಿಗೆ ರೀಗ್ರ್ಯಾಂಟ್ ಆಗಿರುತ್ತೆ. ನಮ್ಮ ತಾತವರು ಮತ್ತು 20 ಜನ ಏನು ರೀಗ್ರ್ಯಾಂಟರ್ಸ್ ಇರ್ತಾರೋ ಅವರೆಲ್ಲ ಸೇರಿ ನನಗೆ ಪಾಲ್ಪಟ್ಟಿನಲ್ಲಿ ಒಂದು ಸೈಟ್ ಕೊಟ್ಟಿರ್ತಾರೆ. ಆ ಸೈಟ್ನ ನಮ್ಮ ಅಣ್ಣ ತಮ್ಮಂದರು ನನಗೆ ರಿಲೀಸ್ ಡೀಡ್ ಮಾಡಿಕೊಟ್ಟಿರ್ತಾರೆ. ನಾನು ರಿಲೀಸ್ ಡೀಡ್ ಮೇಲೆ ನಾನು BBMPನಲ್ಲಿ ಖಾತೆ ಮಾಡಿಸ್ಕೊಂಡು ಟ್ಯಾಕ್ಸ್ ಕಟ್ಕೊಂಡು ಅನುಭವದಲ್ಲಿ ನಾನೇ ಇದ್ದೀನಿ, ಪೊಸಿಷನಲ್ಲೂ ನಾನೇ ಇದ್ದೀನಿ. ಯಾರೋ ಫೇಕ್ ಡಾಕ್ಯುಮೆಂಟ್ಗಳು, ಭೂಗಳರು ಫೇಕ್ ಡಾಕ್ಯುಮೆಂಟ್ಗಳು ಸರ್ವೆ ನಂಬರ್ 25/1 ಅಂತ ಮಾಡಿಕೊಂಡು ನಮ್ಮದು ಜಾಗ ಇದೆ ಅಂದ್ಕೊಂಡ್ಬಂದು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ದಯವಿಟ್ಟು ನಿಮ್ಮ ಮಾಧ್ಯಮದ ಮುಖಾಂತರ ನನಗೆ ನ್ಯಾಯ ಕೊಡಿಸ್ಬೇಕು ಸ್ವಾಮಿ. ಮೇಲ್ಜಾತಿ ವರ್ಗದವರು ಮುಸ್ಲಿಮ್ಸ್ ಅವರು ಇದ್ದಾರೆ ಸ್ವಾಮಿ. ಸಲಾವುದ್ದೀನ್ ಅನ್ನೋರ ಹೆಸರಲ್ಲಿ ಬರ್ತಾ ಇದೆ ಸ್ವಾಮಿ. ಸಲಾವುದ್ದೀನ್ ಮತ್ತು ಇತರರು ಸ್ವಾಮಿ. ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸ್ವಾಮಿ. 2 ವರ್ಷದಿಂದನೇ ಒಬ್ರು ಇದರಿಗಿಂತ ಮೊದಲೊಬ್ರು ಸೇಲ್ ಡೀಡ್ ವೆಂಡರ್ ಇದ್ರು, ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಸ್ಟೇಷನಲ್ಲಿ ಕರೆಸಿ ಅವ್ರಿಗೆ ಮಾತಾಡಿ ಕಳಿಸಿದ್ರು. ಆದರೆ ಮತ್ತೆ ಅವರು ಇನ್ನೊಬ್ರಿಗೆ ಯಾರಿಗೋ ಸೇಲ್ ಮಾಡಿ ಹೋಗಿದಾರಂತೆ. ಅವ್ರು ಬಂದ್ಬಿಟ್ಟು ನಮ್ಮ ಮೇಲೆ ಈಗ ದೌರ್ಜನ್ಯ ಮಾಡ್ತಾ ಇದ್ದಾರೆ. ನಾವು ಜಾಗದಲ್ಲಿ ನಾವೇ ಇದ್ದೀವಿ, ಪೊಸಿಷನಲ್ಲಿ ನಾವೇ ಇದ್ದೀವಿ, ಆದರೂ ಬಂದು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಸ್ವಾಮಿ. ದಯವಿಟ್ಟು ನನಗೆ ಈ ಮಾಧ್ಯಮ ಮುಖಾಂತರ ನನಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಸ್ವಾಮಿ. ಆಲ್ರೆಡಿ ನಾವು ಇದನ್ನ ಮಾನ್ಯ ನ್ಯಾಯಾಲಯದಲ್ಲಿ ದಾವೆ ಹೂಡಿರ್ತೀವಿ. OS ನಂಬರ್ ಕೊಟ್ಟಿರ್ತಾರೆ ನಮಗೆ. ಆದರೂ ಬಂದ್ಬಿಟ್ಟು ಸಲಾವುದ್ದೀನ್ ಸಹಚರರು ಬಂದ್ಬಿಟ್ಟು ನನಗೆ ತುಂಬಾನೇ ತೊಂದರೆ ಕೊಡ್ತಾ ಇದ್ದಾರೆ. ನೀವೇ ನ್ಯಾಯ ದೊರಕಿಸ್ಕೊಡ್ಬೇಕು ಸ್ವಾಮಿ. ನಮಸ್ಕಾರ. ದಾವೆಯನ್ನು ಹೂಡಿ ಸಹ ಆ ಕೇಸು ಈ ವಿಚಾರಣೆ ಹಂತದಲ್ಲಿ ಇದೆ. ಈ ಪೊಲೀಸರು ಇದ್ದಾರೆ, ಇವ್ರು ಯಾರು ಕೂಡ ಸಿವಿಲ್ ಕೇಸ್ ಇನ್ ನೇಚರ್ ಕೇಸ್ಗಳಲ್ಲಿ ಪೊಲೀಸವರು ಇಂಟರ್ಫರೆನ್ಸ್ ಇಲ್ಲ. ಆದರೂ ಕೂಡ ಕೆಲವೊಂದು ಅವರ ಒಂದು ಉದ್ದೇಶದಿಂದ ಅವ್ರ ಕಡೆ ಒತ್ತಾಯದ ಮೇಲೆಗೆ ಏನು ನಮ್ಮ ಜನಾಂಗದವ್ರದ್ದು ಜಾಗ ಇದೆ ಅಲ್ಲಿ ಬಂದು ಅವರು ತೊಂದರೆ ಕೊಡೋ ಉದ್ದೇಶದಿಂದ ಅಲ್ಲಿ ಕೆಲವೊಂದು ರೌಡಿಗಳಾಗಲಿ, ಪೊಲಿಟಿಕಲ್ ಲೀಡರ್ಗಳಾಗಲಿ, ಲೋಕಲ್ ಇನ್ಫ್ಲುಯೆನ್ಸ್ ಇಟ್ಕೊಂಡು ಬಂದು ಕೆಲವು ಗೂಂಡಾಗಳ ಜೊತೆ ಅಲ್ಲಿ ಬಂದು ಗಲಾಟೆ ಮಾಡ್ತಾ ಇದ್ದಾರೆ. ಇದ್ರ ಸಂಬಂಧ ನಾವೆಲ್ಲ ಸೇರಿ ಈ ಬಂಡೆಪಾಳ್ಯ ಸ್ಟೇಷನಲ್ಲಿ ಕೂಡ ಕಂಪ್ಲೇಂಟ್ ಕೂಡ ದಾಖಲಾತಿ ಮಾಡಿದ್ದೀವಿ.
ಕ್ರಮ ಈಗ FIR ಹಾಕಿದ್ದಾರೆ, ಮುಂದೆ ಇನ್ವೆಸ್ಟಿಗೇಷನ್ ಮಾಡಿ ಅವರು ಚಾರ್ಜ್ ಶೀಟ್ ಹಾಕಬೇಕು. ಇನ್ನು ವಿಚಾರಣೆ ಹಂತದಲ್ಲಿ ಇದೆ. ಏನು ಈ ದಿನ ನಾವು ಇಲ್ಲಿ ಯಲಕುಂಟೆ ಗ್ರಾಮದ ಸರ್ವೆ ನಂಬರ್ 25 ತೋಟಿ ಇನಾಮದಾರಿ ಜಮೀನು ಏನಿತ್ತು, ಇದು ಮುದ್ದೂರಪ್ಪ ಅನ್ನೋರಿಗೆ ಮತ್ತೆ ಅವರ ಕುಟುಂಬ ವರ್ಗದವರಿಗೆ, ವಂಶಸ್ಥರಿಗೆ 20 ಜನಕ್ಕೆ ಇಲ್ಲಿ ತೋಟಿ ಇನಾಮದಾರಿಯಿಂದ ತಹಸೀಲ್ದಾರ್ ಅವರಿಂದ ಆದೇಶವಾಗಿ ಹಕ್ಕು ಅವರೆಲ್ಲ ವಿಭಾಗ ಮಾಡಿಕೊಂಡು ಅವ್ರಿಗೆ ಬಂದಂಥ ಜಾಗದಲ್ಲಿ ಬೇರೆ ಅನ್ವಾಂಟೆಡ್ ಪರ್ಸನ್ ಇಲ್ಲಿಗಲ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿ ಅವರ ಪ್ರಾಪರ್ಟಿನ ಕಬಳಿಸಕ್ಕೆ ನೋಡಿರ್ತಾರೆ. ಇಲ್ಲಿ ನಾವು ಬಂದು ಈ ದಿನ, ಹಾಗಾಗಿ ಮೊನ್ನೆ ಎಲ್ಲ ಬಂದು ಗಲಾಟೆ ಮಾಡಿದ್ದಾರೆ. ಈ ದಿನನೂ ಬಂದು ಇದು ಅತಿಕ್ರಮ ಮಾಡಿ ದೌರ್ಜನ್ಯ ಮಾಡಿ ಈ ಆಸ್ತಿಯನ್ನು ಪಡ್ಕೋಬೇಕಂತೇಳಿ ಏನು ಮದ್ದೂರಪ್ಪ ಕುಟುಂಬದವರಿಗೆ ತೊಂದರೆ ಕೊಡ್ತಿರ್ತಾರೆ. ಆ ಉದ್ದೇಶದಿಂದ ನಾವು ಇವತ್ತು ಬಂದು ಪೊಸಿಷನಲ್ಲಿ ಅವರೇ ಇದ್ದಾರೆ, 20 ವರ್ಷದಿಂದ ಪೊಸಿಷನಲ್ಲಿ ಅವರೇ ಇದ್ದಾರೆ. 20 ವರ್ಷದಿಂದ ಪೊಸಿಷನ್ ಇರೋರನ್ನ ಬಂದು ಏಕಾಏಕಿ ಅವರನ್ನು ಹೊರಗಡೆ ಹಾಕೋಕೆ ಕಾನೂನು ದುರುಪಯೋಗ ಪಡ್ಕೊಂಡು ಕಾನೂನನ್ನ ಎಕ್ಸ್ಟಾರ್ಟ್ ಮಾಡಿ ಬಂದು ಇವತ್ತು ತೊಂದರೆ ಕೊಟ್ಟಿರ್ತಾರೆ. ಹಾಗಾಗಿ ಅವರ ಪರವಾಗಿ ನಾವು ಬಂದು ಬಂಡೆಪಾಳ್ಯ ಪೊಲೀಸ್ ಠಾಣೆಯಲ್ಲೂ ಸಹ ಕಂಪ್ಲೇಂಟ್ ದಾಖಲಾಗಿರುತ್ತದೆ. ದಾಖಲಿಸಿ ಅವರು ಕೌಂಟರ್ ಕಂಪ್ಲೇಂಟ್ ಅನ್ನು ಕೊಟ್ಟಿರ್ತಾರೆ, ಇವರು ಕೂಡ ತೊಂದರೆ ಕೊಟ್ಟಿದ್ದಾರೆ ಅಂತೇಳಿ. ಆದರೆ ಆ ಕೌಂಟರ್ ಕಂಪ್ಲೇಂಟ್ ಆಗಬಾರ್ದಾಗಿತ್ತು ಅಂತೇಳಿ ನಾವು ಬಂಡೆಪಾಳ್ಯ ಪೊಲೀಸ್ ಸ್ಟೇಷನ್ ಅವರ ಮನವಿ ಮಾಡಿದ್ದೇವೆ. ನೋಡಿ, ಇದು ಡಾಕ್ಯುಮೆಂಟ್ ಆಧಾರದ ಮೇಲೆ, ದಾಖಲಾತಿಗಳ ಆಧಾರದ ಮೇಲೆ ನೀವು ಮಾಡಿ, ತಹಸೀಲ್ದಾರ್ ಆದೇಶ ಇದೆ, ಆದೇಶನ ಉಲ್ಲಂಘನೆ ಮಾಡಿ ಅವರು ಸೇಲ್ಡಿಡ್ಗಳನ್ನ ಕ್ರಿಯೇಟ್ ಮಾಡಿ ಆ ಸೇಲ್ಡಿಡ್ ನಲ್ಲನ್ನು ವೈಲ್ಡ್ ಆಗಿದೆ, ಅದು ಯಾವುದೇ ರೀತಿಯಾದಂಥ ಚಾಲ್ತಿಯಲ್ಲಿ ಇರೋದಿಲ್ಲ ಅಂತೇಳಿ ಅವ್ರಿಗೆ ಮನವರಿಕೆ ಮಾಡಿ ಬಂದಿರ್ತೇವೆ. ಯಾವುದೇ ರೀತಿ ತೊಂದರೆ ಕೊಡಲ್ಲ, ಲಾ ಆ್ಯಂಡ್ ಆರ್ಡರ್ನ ನಾವು ಕಾಪಾಡ್ತೇವೆ. ಯಾರೇ ವ್ಯಕ್ತಿಗಳಿಗೆ ಇಲ್ಲಿ ಗಲಾಟೆ ಮಾಡೋಕ್ಕೆ, ಇವ್ರಿಗೆ ತೊಂದರೆ ಕೊಡೋಕ್ಕೆ ಉದ್ದೇಶಪೂರ್ವಕವಾಗಿ ನಾವು ಯಾವುದೇ ರೀತಿಯಾದಂಥ ಅವ್ರಿಗೆ ಇದು ಮಾಡಲ್ಲ ಅಂತೇಳಿ ನಮಗೆ ಹೇಳಿದ್ದಾರೆ. ಹಾಗಾಗಿ ಇವು ಈ ಜಾಗಕ್ಕೆ ಏನು ಈ ಜಾಗ ಇದೆಯಲ್ಲ, ಈ ಜಾಗನೇ ಸರ್ವೆ ನಂಬರ್ 25 ಬರೋಂಥದ್ದು. ಹಾಗಾಗಿ ಇಲ್ಲೇ ಬಂದು ನೋಡಿ, ಇವಾಗ ನಾವು ಕೂಡ ಪರಿಶೀಲನೆ ಮಾಡಲಾಗಿ ಅವರೇ ಕೂಡ 20 ವರ್ಷದಿಂದ ಈ ಜಾಗದಲ್ಲೇ ಇದ್ದಾರೆ. ಇವಾಗೆಲ್ಲ ತೋರಿಸಿ ದಾಖಲೆಗಳು ಕಾನೂನುಬದ್ಧವಾಗಿ ಯಾರ ಕಡೆ ಇದೆ ನೋಡಿ. ಕಾನೂನುಬದ್ಧವಾಗಿ ಇದೇನು ತೋಟಿ ಇನಾಮದಾರಿ ಜಮೀನೇನಿದೆ, SC ST ಜನಾಂಗದವ್ರಿಗೆ ಅಂತ ಸರ್ಕಾರ ಆದೇಶ ಮಾಡಿರುತ್ತೆ. ಏನು ಸರ್ಕಾರದ ಪರವಾಗಿ ತಹಸೀಲ್ದಾರ್ ಅವರು ಆದೇಶ ಮಾಡಿರ್ತಾರೆ. 1 ಎಕರೆ 38 ಗುಂಟೆ, ಅದರಲ್ಲಿ 20 ಜನರು ಭಾಗ ಮಾಡ್ಕೊಂಡಿರ್ತಾರೆ. ಅವ್ರ ವಂಶಸ್ಥರಿಗೆ ಏನು 1 ಎಕರೆ 38 ಗುಂಟೆ ಬಂದಿರುತ್ತೆ, ಅದೆಲ್ಲರೂ ಭಾಗ ಮಾಡಿಕೊಂಡು ಇಲ್ಲಿ ಡೆವಲಪ್ಮೆಂಟ್ ಆಗಿದೆ, ನಗರ ಆಗಿದೆ. ನಗರ ಆಗಿರೋದ್ರಿಂದ ರೆವಿನ್ಯೂ ಸೈಟ್ಗಳಾಗಿ ಮಾರ್ಪಟ್ಟು ಇಲ್ಲಿ ಎಲ್ಲರೂ ಆಲ್ರೆಡಿ ಮನೆಗಳನ್ನ ಕಟ್ಕೊಂಡಿರ್ತಾರೆ. ಆಧಾರದ ಮೇಲೆ ಇವರು ಇವ್ರ ಹೆಸರಲ್ಲೆಲ್ಲ ಏನು ಭಾಗ ಮಾಡ್ಕೊಂಡಿರ್ತಾರೆ, ಭಾಗದ ಪಟ್ಟಿ ಆಧಾರದ ಮೇಲೆ ಇವ್ರ ಹೆಸರಿಗೆ ಖಾತಾ ಕಂದ ಎಲ್ಲನೂ ಇದೆ. ಅವರು ಅದನ್ನ ಬೇರೆ ಏನು ದಾಖಲಾತಿಗಳಿಲ್ದೇನೆ ಸೇಲ್ಡ್ ಅನ್ನ ಸೃಷ್ಟಿ ಮಾಡಿ ಅಲ್ಲಿಂದ ಇನ್ನೊಬ್ರಿಗೆ ಮಾರಾಟ ಮಾಡಿ ಅದನ್ನ ಅಲ್ಲಿಗ ನಕಲಿ ದಾಖಲಾತಿಗಳನ್ನ ಸೃಷ್ಟಿ ಮಾಡಿ ಅವರು ಕೂಡ ನಮ್ದು ಇದೆ ಅಂತ ಹೇಳಿ ಬಂದಿರ್ತಾರೆ. ಹಾಗಾಗಿ ಅವ್ರಿಗೆ ನಾವು ಇವಾಗ ಕಾನೂನಾತ್ಮಕವಾಗಿ ಆಲ್ರೆಡಿ ಕೋರ್ಟಲ್ಲೂ ಕೇಸ್ ನಡೀತದೆ. ಈ ಕೇಸ್ನ ನ್ಯಾಯಾಲಯದಲ್ಲಿ ಪ್ರಕರಣ ಇರೋದ್ರಿಂದ ಯಾರೇ ಇದನ್ನ ಅತಿಕ್ರಮ ಪ್ರವೇಶ ಮಾಡೋದಾಗ್ಲಿ, ಅದನ್ನ ಕಾನೂನನ್ನ ಕೈಗೆತ್ತಿಕೊಳ್ಳೋದಾಗ್ಲಿ ಮಾಡೋಂಗಿಲ್ಲ. ಇದು ಸಿವಿಲ್ ಡಿಸ್ಟ್ರಿಬ್ಯೂಟರ್ ಇರೋದ್ರಿಂದ ನೀವೇನೇ ಇದ್ರು, ನಿಮ್ಮ ದಾಖಲಾತಿಗಳು ಏನೇ ಇದ್ರು ಕೋರ್ಟಿನಲ್ಲಿ ಅದನ್ನ ವೇಲ್ಡ್ ಅನ್ವೇಲ್ಡ್ ಅಂತ ಹೇಳಿ ನೀವು ಕೋರ್ಟಲ್ಲಿ ತೀರ್ಮಾನ ಆದ್ಮೇಲೆ ನೀವು ಅದನ್ನ ಇದ್ ಮಾಡ್ಬೇಕಾಗತ್ತೆ. ಹಾಗೆ ಸುಮ್ಮನೆ ಇಲ್ಲಿ ನಮ್ಮ ಏನು SC ST ಜನಾಂಗಕ್ಕೆ ತೊಂದರೆ ಕೊಡೋ ಉದ್ದೇಶದಿಂದ ನೀವು ಬಂದು ಇಲ್ಲಿ ತೊಂದರೆ ಕೊಡಬಾರ್ದು ಅಂತೇಳಿ ನಾವು ಅವ್ರಿಗೂ ಯಾರು ಅಪೋಸಿಟ್ ಪಾರ್ಟಿ ಇದ್ದಾರೆ ಅವ್ರಿಗೆ ಈ ಮೂಲಕ ನಾನು ಸಂದೇಶ ಕೊಡ್ತಾ ಇದ್ದೇನೆ. ಧನ್ಯವಾದಗಳು.